ಪ್ರಶ್ನೆ ಕೇಳ್ತೀನಿ ಲೋಹಿತ್ ಸರ್. ಹೈಕೋರ್ಟ್ ತೀರ್ಪನ್ನ ನೀಡೋ ಸಂದರ್ಭದಲ್ಲಿ ವಿವೇಚನೆಯನ್ನ ಬಳಸದಂತೆ ಕಾಣ್ತಾ ಇಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ನಲ್ಲಿ ನ್ಯಾಯಮೂರ್ತಿಗಳು ಹೇಳಿದ್ದಾರೆ. ಇದನ್ನ ನಾವು ಹೇಗೆ ಅರ್ಥ ಮಾಡ್ಕೊಳ್ಬೇಕಂದ್ರೆ ಸಾಮಾನ್ಯ ಜನರು ಅಥವಾ ದರ್ಶನ್ ಅಭಿಮಾನಿಗಳು ಇದನ್ನ ಯಾವ ರೀತಿ ಗಮನಿಸಬೇಕು ಅಂದ್ರೆ ಹೈಕೋರ್ಟ್ ಕೊಟ್ಟ ತೀರ್ಪು ಸರಿ ಇಲ್ಲ ಅನ್ನೋ ರೀತಿಯಲ್ಲಿ ಅಭಿಪ್ರಾಯಕ್ಕೆ ಏನಾದ್ರೂ ಬಂದಿದ್ಯಾ ಸುಪ್ರೀಂ ಕೋರ್ಟ್? ಈಗ ಸುಪ್ರೀಂ ಕೋರ್ಟ್ ನಲ್ಲಿ ಈ ಆರ್ಡರ್ ರಿವರ್ಸ್ ಆಯ್ತು ಅಂದ್ರೆ ಅದು ಸರಿ ಇಲ್ಲ ಅಂತ ಅರ್ಥ. ಜಡ್ಜು ಅವರ ಒಂದು ವ್ಯೂನ ಒಂದು ಆಚೆ ಹಾಕಿದಾಗ ಅಂದ್ರೆ ಆರ್ಗ್ಯುಮೆಂಟ್ ಟೈಮಲ್ಲಿ ಮಿಡಲ್ ಏನೋ ಒಂದು ಮಾತಾಡಿ ಅವರು ಒಂದು ಇದು ಮಾಡಿದಾಗ ವ್ಯಕ್ತಪಡಿಸಿದಾಗ ಅವ್ರು ಹೇಳಿರುವಂತ ಮಾತು ತುಂಬಾ ಸೂಕ್ಷ್ಮವಾಗಿ, ಯಾಕಂದ್ರೆ ನ್ಯಾಯಾಲಯದಿಂದ ನ್ಯಾಯಾಧೀಶರು ಮಾತಾಡೋದ್ರಿಂದ ನಾವು ಅದನ್ನೇ ಹೇಳ್ಬೇಕಾಗತ್ತೆ. ಅಂದ್ರೆ ಅವ್ರು ಮಾಡಿದಂತ ತಪ್ಪು ನಾನು ಮಾಡಲ್ಲ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದೆ ಅನ್ನೋದು. ಅಂದ್ರೆ ತಪ್ಪು ಯಾವುದು ಅನ್ನೋದು ಪ್ರಶ್ನೆ, ಅದನ್ನ ಉತ್ತರ ಹೇಳಕ್ಕಾಗಲ್ಲ, ಯಾಕಂದ್ರೆ ಇದು ನ್ಯಾಯಾಲಯದ ವಿಷಯ. ಇದು ರಿವರ್ಸ್ ಆಗೇ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ, ನೇರವಾಗಿ ಹೇಳಬಲ್ಲೆ. ಯಾಕೆ ಅಂತ ಹೇಳ್ತೀನಿ. ಅಂದ್ರೆ ಹೈಕೋರ್ಟ್ ನಲ್ಲಿ ಕೊಟ್ಟಿರೋ ತೀರ್ಪನ್ನ ಸುಪ್ರೀಂ ಕೋರ್ಟ್ ರಿವರ್ಸ್ ಆಗೇ ಆಗುತ್ತೆ ಅನ್ನೋದು ನನ್ಗೆ ಗೊತ್ತು, ನನಗೆ ವಿವೇಚನೆ ಇದೆ, ನಾನು ಮಾಧ್ಯಮದಲ್ಲಿ ಹೇಳ್ತಾ ಇದ್ದೀನಿ. ಯಾಕೆ ಅಂದ್ರೆ ತಾವು ಎಲ್ಲಾ ಪ್ರಕರಣಗಳಲ್ಲೂ ನೋಡಬಹುದು. ನಾನು 2008 ಕ್ರಿಮಿನಲ್ ಲಾಯರ್ ಆಗಿ ಒಂದು ಬಂದಿದ್ದೀನಿ. ಇಲ್ಲಿ ಹೈಕೋರ್ಟ್ ನಲ್ಲಿ ಸಲ್ಲಿಸಿದಂತ ಅಫಿಡವಿಟ್ ಏನಿದೆ, ಇಂಟರಿಮ್ ಅಪ್ಲಿಕೇಶನ್ ಹಾಕಿರ್ತಾರೆ 6 ವಾರದ ಒಳಗಡೆ ಸರ್ಜರಿ ಮಾಡಬೇಕು ಅಂತ ಹೇಳಿ. ಈ ಸರ್ಜರಿಯನ್ನ ಮಾಡಬೇಕು ಅಂತ ಹೇಳಿ ಇಂಟರಿಮ್ ಬಿಲ್ ತಗೊಂಡ್ ಬಂದಾಗ ಅಫಿಡವಿಟ್ ನ ಆ ಸರ್ಜರಿ ಆಗಿದೆಯೋ ಇಲ್ವೋ ಅನ್ನೋಂಥದ್ದು ಪ್ರಶ್ನೆ ಆಗುತ್ತೆ. ಇಂಟರಿಮ್ ಇದ್ದಾಗ ಕಂಟಿನ್ಯೂ ಇದ್ದಾಗಲೇ ಕಂಪಲ್ಸರಿ ಬೇಲ್ ಆಗ್ಬಿಡುತ್ತೆ, ರೆಗ್ಯುಲರ್ ಬೇಲ್ ಆಗ್ಬಿಡುತ್ತೆ. ಇವೆರಡೂ ಇದಾವಲ್ಲ, ಇವೆಲ್ಲ ಟೆಕ್ನಿಕಲಿ ಚಾಲೆಂಜಬಲ್ ಥಿಂಗ್ಸ್. ಈಗ ಮುಖ್ಯವಾಗಿ ಸುಪ್ರೀಂ ಕೋರ್ಟ್ ಮುಂದೆ ಹೋದಾಗ ಏನಾದ್ರೂ ಕೂಡ ಇಲ್ಲ ಇವರು ಏನಕ್ಕೆ ಆಚೆ ಬಂದಿರೋ ಅದು ಆಪರೇಷನ್ ಆಗಿದೆ ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ ಅದನ್ನ ಬೇರೆ ರೀತಿ ನೋಡ್ತಿತ್ತು. ನಾನು ಈ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ಅನ್ನ ಯಾವಾಗ್ಲೂ ಕೂಡ ಬೇಲ್ ಅಪೀಲ್ ಅಲ್ಲಿ ಅಥವಾ ಬೇರೆ ಯಾವುದೇ ಒಂದು ರಿವ್ಯೂ ಮಾಡಿದಾಗ ಥರ್ಡ್ ಅಂಪೈರ್ ಅಂತ ನಾನು ಕೊಟ್ಕೊಂಡಂತ ನಿಕ್ನೇಮ್. ಯಾಕೆಂದ್ರೆ ಎಲ್ಲವನ್ನೂ ಸೂಕ್ಷ್ಮವಾಗಿ ರಿಪ್ಲೈ ಮಾಡಿ ನೋಡುವಂತ ಜ್ಞಾನ ಅವರಲ್ಲಿ ಇರುತ್ತೆ. ಸೊ ಅವ್ರು ಏನ್ ಮಾಡ್ತಾರೆ, ಇದನ್ನ ಸೂಕ್ಷ್ಮವಾಗಿ ನೋಡ್ತಾರೆ, ವಿಚಾರ ಮಾಡ್ತಾರೆ. ಸೊ ಈ ವಿಚಾರಣದಲ್ಲಿ ತಾವು ಇನ್ನೊಂದು ನೋಡಬಹುದು, 439 ಕ್ಲಾಸ್ 2 ಏನಾದರೂ ಸ್ಪೆಷಲಿ ಪಿಟಿಷನ್ ಹೋಗಿದ್ರು ಕೂಡ ಆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಪ್ರಕರಣದ ಒಳಗಡೆ ಹೋಗ್ತಾರೆ. ಶೆಡ್ ಯಾರ್ದು ಅಂತ ಕೇಳ್ತಾರೆ ಹೆಸರನ್ನ. ಶೆಡ್ ಯಾರಕ್ಕೆ ಸೇರುತ್ತೆ, ಇನ್ವೆಸ್ಟಿಗೇಷನ್ ಆಫೀಸರ್ ಯಾರು ಮತ್ತು ಇವರಿಬ್ಬರಿಗಿರುವಂತ ಸಂಬಂಧಗಳೇನು. ಅಂದ್ರೆ ಬೇಲ್ ಕೊಡಬೇಕಂದಾಗ ನಾವು ಏನು ಆರ್ಗ್ಯುಮೆಂಟ್ ಮಾಡ್ಬೇಕಂದಾಗ ಪೆಟಿಷನ್ ಹಾಕ್ಬಿಟ್ಟು ನಾವು ಆರ್ಗ್ಯುಮೆಂಟ್ ಮಾಡ್ತೀವಿ. ಆ ಪೆಟಿಷನ್ ಅಲ್ಲಿ ಕೇಳುವಂತ ತೀವ್ರತೆಯನ್ನ, ಕೇಸಿನ ತೀವ್ರತೆಯನ್ನ ಕೇಳ್ತಾರೆ. ಆ ರೀತಿ ಸುಪ್ರೀಂ ಕೋರ್ಟ್ ಒಂದು ಕ್ಯಾನ್ಸಲೇಷನ್ ಆಫ್ ಬೇಲ್ ತೀವ್ರತೆಯನ್ನ ಕೇಳಿದಾಗ ಇದನ್ನ ಖಂಡಿತವಾಗ್ಲೂ ವೆರಿ ಸೀರಿಯಸ್ಲಿ ಗಮನಿಸಿದ್ದಾರೆ. ಮತ್ತೆ ತಾವು ಹೇಳಿದ ಹಾಗೆ ಎಲ್ಲಾ ಪ್ರಕರಣಗಳು ಹಿಂಗೆ ಮಾಡ್ತಾ ಕರ್ನಾಟಕದ ಹೈಕೋರ್ಟ್ ಅಲ್ಲಿ ಅಂತ ಕೇಳ್ತಿರೋದು ಕೂಡ ಸಾರ್ವಜನಿಕ ವಲಯದಲ್ಲಿ ಚರ್ಚೆ. ನಾನೊಬ್ಬ ವಕೀಲನಾಗ್ಲೂ ಕೂಡ ನಾನು ಎಷ್ಟೋ ಒಂದು ಪ್ರಕರಣಗಳಲ್ಲಿ 1 ವರ್ಷ 2 ವರ್ಷ ಮೇಡಮ್ ಅವರು ಇಲ್ಲೇ ಇರ್ತಾರೆ, ನಾವು ಬೇಲ್ ತಗೊಳಕ್ಕಾಗಲ್ಲ. ಆಗ ನಮ್ಗೆ ಸಾರ್ವಜನಿಕವಾಗಿ ಬರುವಂತದ್ದು ದರ್ಶನ ಅವರೇ ತಗೊಂಡಿದ್ದಾರೆ ಸರ್ ನಿಮ್ಗೆ ಏನಕ್ಕೆ ಅನ್ನುವಂತ ಪ್ರಶ್ನೆಗಳು ಬರ್ತವೆ. ಇವೆಲ್ಲವಕ್ಕೂ ಕೂಡ ಒಂದು ಅಂತಿಮ ಕೊಲಿ ಸ್ಟಾಪ್ ಇಡುವಂತದ್ದು. ಅಂದ್ರೆ ಟೆಕ್ನಿಕಲ್ ಆಗಿ ನೋಡೋದು ಬೇರೆ ಅಥವಾ ಬೇರೆ ರೀತಿ ನೋಡೋದು ಬೇರೆ ಅನ್ನುವಂಥದ್ದನ್ನ ಇಲ್ಲಿ ಸುಪ್ರೀಂ ಕೋರ್ಟ್ ತುಂಬಾ ಚೆನ್ನಾಗಿ ಅದನ್ನ ವ್ಯಕ್ತಪಡಿಸ್ತಾ ಇದೆ. ಸೊ ನಾನು ಹೇಳೋದೇನಂದ್ರೆ ಯಾವಾಗ್ಲೂ ಒಂದು ಬದಲಾವಣೆ, ಒಂದು ನಿರೀಕ್ಷಣೆ ಅಥವಾ ಏನೋ ಅಂತದ್ದು ಸುಪ್ರೀಂ ಕೋರ್ಟ್ ಮೇಲೆ ತಾವು ನೋಡಿರ್ಬೋದು. ಹಲವಾರು ಜಡ್ಜ್ಮೆಂಟ್ಸ್ ಗಳು ಬಂದಾಗ ದೇಶ ಎಲ್ಲೋ ಒಂದ್ ಕಡೆ ಬದಲಾಗ್ತಿರೋದು ಕೂಡ ಸುಪ್ರೀಂ ಕೋರ್ಟ್ ಇಂದಾನೆ ಅಂತ ಅನ್ಸುತ್ತೆ ನಮಗೆ. ಆ ರೀತಿ ಎಲ್ಲೋ ಒಂದ್ ಕಡೆ ಏನೋ ಒಂದು ಇದು ನ್ಯಾಯ ಯಾವುದು ಅನ್ಯಾಯ ಯಾವುದು ಅನ್ನೋದು ನಮಗ್ ಗೊತ್ತಿಲ್ಲ. ಆದರೆ ಈ ತೀರ್ಪಿನಲ್ಲಿ ಏನ್ ಸ್ಪಷ್ಟನೆಯನ್ನ ಕೊಡ್ತಾರೋ, ಏನ್ ವಿವರಣೆಯನ್ನ ಕೊಡ್ತಾರೋ ಅದನ್ನ ಓದಿದ್ರೆ ಖಂಡಿತವಾಗ್ಲೂ ಒಂದು ವಿಚಾರ ಆಚೆ ಬರುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಈಗ ಇದ್ರ ಜೊತೆಯಲ್ಲಿ ಡೇ ಟು ಡೇ ಹಿಯರಿಂಗ್ ಮಾಡುವಂತ ತೀವ್ರತೆ ಇರೋ ಕೇಸ್ ಏನಲ್ಲ ಅಂತ ಕೂಡ ಸುಪ್ರೀಂ ಕೋರ್ಟ್ ಹೇಳಿದ್ದಾರೆ. ಅಂದ್ರೆ ಸಾಕಷ್ಟು ಕೇಸ್ಗಳಿದೆ, ಇದಕ್ಕೆ ಸ್ಪೆಷಲ್ ಪ್ರಾಮಿನೆನ್ಸ್ ಕೊಡಬೇಕಾದ ಅವಶ್ಯಕತೆ ಇಲ್ಲ ಅನ್ನೋ ರೀತಿಯ ಅಭಿಪ್ರಾಯ ಕೂಡ ಬಂದಿದೆ. ಎಸ್, ಇವಾಗ ಏನಾಗುತ್ತೆ ಅಂದ್ರೆ ಕರ್ನಾಟಕದಲ್ಲಿ ಈ ಪ್ರಕರಣವನ್ನ ಬಹಳಷ್ಟು ನಾವು ಗಮನಿಸಿ ನೋಡ್ತಾ ಇದೀವಿ. ಇವಾಗ ಎಲ್ಲಾ ಮ್ಯಾಟರ್ಸ್ ಗಳನ್ನು ಅಷ್ಟೇ, ಅಂದ್ರೆ ದಿನ ದಿನ ಬರುವಂತ ಒಂದು ಮ್ಯಾಟರ್ಸ್ ಗಳೇ ಬೇರೆ, ಇದು ಬೇರೆ. ಬಟ್ ಮೆಮೋಗಳನ್ನ ಫೈಲ್ ಮಾಡಿದಾಗ ಇವಾಗ ಸೀನಿಯರ್ ಕೌನ್ಸಿಲ್ಸ್ ಗಳು ಸಿ.ವಿ. ನಾಗೇಶ್ವರ್ ಇರ್ತಾರೆ, ಫೈಲ್ ಮಾಡಿರ್ತಾರೆ. ಫೈಲ್ ಮಾಡಿದ ತಕ್ಷಣ ಮೆಮೋ ಹಾಕ್ತಾರೆ, ನೆಕ್ಸ್ಟ್ ಡೇ ಅವ್ರು ಕೇಳ್ತಾರೆ, ಅದನ್ನ ಅವ್ರು ಕೊಡ್ತಾ ಇರ್ತಾರೆ. ಅಂತ ಒಂದು ಸ್ಪೀಡ್ ಅಲ್ಲಿ ಅಷ್ಟು ತ್ವರಿತಗತಿಯಲ್ಲಿ ಮಾಡುವಂತದಿಲ್ಲ. ಯಾಕಂದ್ರೆ ಇದು ಕೊಲೆ ಪ್ರಕರಣ, ಇದು ಮತ್ತೆ ಇಂಜುರೀಸ್ ಅಂತ ಕೇಳ್ತಾರೆ, ನೀವು ಕೇಳಬಹುದಂತದ್ದು. ಆತ ಮರಣ ಆಗಿರೋದು ಏನಾಗಿದೆ, ಮರಣ ಆಗಿರೋದು ಯಾವ ತೀವ್ರತೆ, ಕರೆಂಟ್ ಶಾಕ್ ಹೋಗಿದ್ಯಾ ಅಂತ, ಅಂದ್ರೆ ಈಸ್ ಗೆಟಿಂಗ್ ಶಾಕ್, ಅಂದ್ರೆ ಶಾಕ್ ಆಗಿ ಆತ ತೀವ್ರತೆ ಆಗಿದ್ದಾರೆ. ಅಂದ್ರೆ ಟೆಕ್ನಿಕಲ್ ಅನ್ನು ಬಿಟ್ಟು ಬೇರೆ ರೀತಿಯಲ್ಲಿ ಏನಾದ್ರೂ ಕೂಡ ತ್ವರಿತ ರೀತಿಯಲ್ಲಿ ಆಗಿದ್ಯಾ ಅನ್ನೋದನ್ನ ರಿವ್ಯೂ ಮಾಡ್ತಿದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ. ಟೆಕ್ನಿಕ್ ಪ್ರಶ್ನೆ ಕೇಳ್ತೀನಿ ಲೋಹಿತ್ ಸರ್. ಹೈಕೋರ್ಟ್ ತೀರ್ಪನ್ನ ನೀಡೋ ಸಂದರ್ಭದಲ್ಲಿ ವಿವೇಚನೆಯನ್ನ ಬಳಸದಂತೆ ಕಾಣ್ತಾ ಇಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ನಲ್ಲಿ ನ್ಯಾಯಮೂರ್ತಿಗಳು ಹೇಳಿದ್ದಾರೆ. ಇದನ್ನ ನಾವು ಹೇಗೆ ಅರ್ಥ ಮಾಡ್ಕೊಳ್ಬೇಕಂದ್ರೆ ಸಾಮಾನ್ಯ ಜನರು ಅಥವಾ ದರ್ಶನ್ ಅಭಿಮಾನಿಗಳು ಇದನ್ನ ಯಾವ ರೀತಿ ಗಮನಿಸಬೇಕು ಅಂದ್ರೆ ಹೈಕೋರ್ಟ್ ಕೊಟ್ಟ ತೀರ್ಪು ಸರಿ ಇಲ್ಲ ಅನ್ನೋ ರೀತಿಯಲ್ಲಿ ಅಭಿಪ್ರಾಯಕ್ಕೆ ಏನಾದ್ರೂ ಬಂದಿದ್ಯಾ ಸುಪ್ರೀಂ ಕೋರ್ಟ್? ಈಗ ಸುಪ್ರೀಂ ಕೋರ್ಟ್ ನಲ್ಲಿ ಈ ಆರ್ಡರ್ ರಿವರ್ಸ್ ಆಯ್ತು ಅಂದ್ರೆ ಅದು ಸರಿ ಇಲ್ಲ ಅಂತ ಅರ್ಥ. ಜಡ್ಜು ಅವರ ಒಂದು ವ್ಯೂನ ಒಂದು ಆಚೆ ಹಾಕಿದಾಗ ಅಂದ್ರೆ ಆರ್ಗ್ಯುಮೆಂಟ್ ಟೈಮಲ್ಲಿ ಮಿಡಲ್ ಏನೋ ಒಂದು ಮಾತಾಡಿ ಅವರು ಒಂದು ಇದು ಮಾಡಿದಾಗ ವ್ಯಕ್ತಪಡಿಸಿದಾಗ ಅವ್ರು ಹೇಳಿರುವಂತ ಮಾತು
ತುಂಬಾ ಸೂಕ್ಷ್ಮವಾಗಿ, ಯಾಕಂದ್ರೆ ನ್ಯಾಯಾಧೀಶರು ಮಾತಾಡೋದ್ರಿಂದ ನಾವು ಅದನ್ನೇ ಹೇಳ್ಬೇಕಾಗತ್ತೆ. ಅಂದ್ರೆ ಅವ್ರು ಮಾಡಿದಂತ ತಪ್ಪು ನಾನು ಮಾಡಲ್ಲ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದೆ ಅನ್ನೋದು. ಅದ್ರ ತಪ್ಪು ಯಾವುದು ಅನ್ನೋದು ಪ್ರಶ್ನೆ, ಅದನ್ನ ಉತ್ತರ ಹೇಳಕ್ಕಾಗಲ್ಲ, ಯಾಕಂದ್ರೆ ಇದು ನ್ಯಾಯಾಲಯದ ವಿಷಯ. ಇದು ರಿವರ್ಸ್ ಆಗೇ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ, ನೇರವಾಗಿ ಹೇಳಬಲ್ಲೆ. ಯಾಕೆ ಅಂತ ಹೇಳ್ತೀನಿ. ಅಂದ್ರೆ ಹೈಕೋರ್ಟ್ ನಲ್ಲಿ ಕೊಟ್ಟಿರೋ ತೀರ್ಪನ್ನ ಸುಪ್ರೀಂ ಕೋರ್ಟ್ ರಿವರ್ಸ್ ಆಗೇ ಆಗುತ್ತೆ ಅನ್ನೋದು ನನ್ಗೆ ಗೊತ್ತು, ನನಗೆ ವಿವೇಚನೆ ಇದೆ, ನಾನು ಮಾಧ್ಯಮದಲ್ಲಿ ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ತಾವು ಎಲ್ಲಾ ಪ್ರಕರಣಗಳಲ್ಲೂ ನೋಡಬಹುದು. ನಾನು 2008 ಕ್ರಿಮಿನಲ್ ಲಾಯರ್ ಆಗಿ ಒಂದು ಬಂದಿದ್ದೀನಿ. ಇಲ್ಲಿ ಹೈಕೋರ್ಟ್ ನಲ್ಲಿ ಸಲ್ಲಿಸಿದಂತ ಅಫಿಡವಿಟ್ ಏನಿದೆ, ಇಂಟರಿಮ್ ಅಪ್ಲಿಕೇಶನ್ ಹಾಕಿರ್ತಾರೆ, 6 ವಾರದ ಒಳಗಡೆ ಸರ್ಜರಿ ಮಾಡಬೇಕು ಅಂತ ಹೇಳಿ. ಈ ಸರ್ಜರಿಯನ್ನ ಮಾಡಬೇಕು ಅಂತ ಹೇಳಿ ಇಂಟರಿಮ್ ಬೆಲ್ ತಗೊಂಡ್ ಬಂದಾಗ ಅಫಿಡವಿಟ್ ನ ಆ ಸರ್ಜರಿ ಆಗಿದೆಯೋ ಇಲ್ವೋ ಅನ್ನೋಂಥದ್ದು ಪ್ರಶ್ನೆ ಆಗುತ್ತೆ. ಇಂಟರಿಮ್ ಕಂಟಿನ್ಯೂ ಇದ್ದಾಗಲೇ ಕಂಪಲ್ಸರಿ ಬೇಲ್ ಆಗ್ಬಿಡುತ್ತೆ, ಅಂದ್ರೆ ರೆಗ್ಯುಲರ್ ಬೇಲ್ ಆಗ್ಬಿಡುತ್ತೆ. ಇವೆರಡೂ ಇದಾವಲ್ಲ, ಇವೆಲ್ಲ ಟೆಕ್ನಿಕಲಿ ಚಾಲೆಂಜಬಲ್ ಥಿಂಗ್ಸ್. ಈಗ ಮುಖ್ಯವಾಗಿ ಸುಪ್ರೀಂ ಕೋರ್ಟ್ ಮುಂದೆ ಹೋದಾಗ ಏನಾದ್ರೂ ಕೂಡ ಇಲ್ಲ ಇವರು ಏನಕ್ಕೆ ಆಚೆ ಬಂದಿರೋ ಆಪರೇಷನ್ ಆಗಿದೆ ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ ಅದನ್ನ ಬೇರೆ ರೀತಿ ನೋಡ್ತಿತ್ತು. ನಾನು ಈ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ಅನ್ನ ಯಾವಾಗ್ಲೂ ಕೂಡ ಬೇಲ್ ಅಪೀಲ್ ಅಲ್ಲಿ ಅಥವಾ ಬೇರೆ ಯಾವುದೇ ಒಂದು ರಿವ್ಯೂ ಮಾಡಬೇಕಾದ್ರೆ ರಿವ್ಯೂ ಮಾಡಿದಾಗ ಥರ್ಡ್ ಅಂಪೈರ್ ಅಂತ ನಾನು ಕೊಟ್ಕೊಂಡಂತ ನಿಕ್ನೇಮ್. ಯಾಕಂದ್ರೆ ಎಲ್ಲವನ್ನು ಸೂಕ್ಷ್ಮವಾಗಿ ರಿಪ್ಲೈ ಮಾಡಿ ನೋಡುವಂತ ಜ್ಞಾನ ಅವರಲ್ಲಿ ಇರುತ್ತೆ. ಸೊ ಅವ್ರೇನ್ ಮಾಡ್ತಾರೆ, ಇದನ್ನ ಸೂಕ್ಷ್ಮವಾಗಿ ನೋಡ್ತಾರೆ, ವಿಚಾರ ಮಾಡ್ತಾರೆ. ಸೊ ಈ ವಿಚಾರಣೆಯಲ್ಲಿ ತಾವು ಇನ್ನೊಂದು ನೋಡಬಹುದು, 439 ಕ್ಲಾಸ್ 2 ಏನಾದರೂ ಸ್ಪೆಷಲಿ ಪಿಟಿಷನ್ ಹೋಗಿದ್ರು ಕೂಡ ಆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಪ್ರಕರಣದ ಒಳಗಡೆ ಹೋಗ್ತಾರೆ. ಶೆಡ್ ಯಾರ್ದು ಅಂತ ಕೇಳ್ತಾರೆ ಹೆಸರನ್ನ. ಶೆಡ್ ಯಾರಿಗೆ ಸೇರುತ್ತೆ, ಇನ್ವೆಸ್ಟಿಗೇಷನ್ ಆಫೀಸರ್ ಯಾರು, ಮತ್ತು ಇವರಿಬ್ಬರಿಗಿರುವಂತಹ ಸಂಬಂಧಗಳೇನು. ಅಂದ್ರೆ ಬೇಲ್ ಕೊಡಬೇಕಂದಾಗ ನಾವು ಏನು ಆರ್ಗ್ಯುಮೆಂಟ್ ಮಾಡ್ಬೇಕಂದಾಗ ಪೆಟಿಷನ್ ಹಾಕ್ಬಿಟ್ಟು ನಾವು ಆರ್ಗ್ಯುಮೆಂಟ್ ಮಾಡ್ತೀವಿ. ಆ ಪೆಟಿಷನ್ ಅಲ್ಲಿ ಕೇಳುವಂತ ತೀವ್ರತೆಯನ್ನ, ಕೇಸಿನ ತೀವ್ರತೆಯನ್ನು ಕೇಳ್ತಾರೆ. ಆ ರೀತಿ ಸುಪ್ರೀಂ ಕೋರ್ಟ್ ಒಂದು ಕ್ಯಾನ್ಸಲೇಷನ್ ಆಫ್ ಬೇಲ್ ತೀವ್ರತೆಯನ್ನು ಕೇಳಿದಾಗ ಇದನ್ನ ಖಂಡಿತವಾಗ್ಲೂ ವೆರಿ ಸೀರಿಯಸ್ಲಿ ಗಮನಿಸಿದ್ದಾರೆ. ಮತ್ತೆ ತಾವು ಹೇಳಿದ ಹಾಗೆ ಎಲ್ಲಾ ಪ್ರಕರಣಗಳು ಹಿಂಗೆ ಮಾಡ್ತಾ ಕರ್ನಾಟಕದ ಹೈಕೋರ್ಟ್ ಅಲ್ಲಿ ಅಂತ ಕೇಳ್ತಿರೋದು ಕೂಡ ಸಾರ್ವಜನಿಕ ವಲಯದಲ್ಲಿ ಚರ್ಚೆ. ನಾನೊಬ್ಬ ವಕೀಲನಾಗ್ಲೂ ಕೂಡ ನಾನು ಎಷ್ಟೋ ಒಂದು ಪ್ರಕರಣಗಳಲ್ಲಿ 1 ವರ್ಷ 2 ವರ್ಷ ಮೇಡಮ್ ಅವರಲ್ಲೇ ಇರ್ತಾರೆ, ನಾವು ಬೇಲ್ ತಗೊಳಕ್ಕಾಗಲ್ಲ. ಆಗ ನಮ್ಗೆ ಸಾರ್ವಜನಿಕವಾಗಿ ಬರುವಂತದ್ದು ದರ್ಶನ ಅವರೇ ತಗೊಂಡಿದ್ದಾರೆ ಸರ್ ನಿಮ್ಗೆ ಏನಕ್ಕೆ ಅನ್ನುವಂತ ಪ್ರಶ್ನೆಗಳು ಬರ್ತವೆ. ಇವೆಲ್ಲವಕ್ಕೂ ಕೂಡ ಒಂದು ಅಂತಿಮ ಕುಲಿ ಸ್ಟಾಪ್ ಇಡುವಂತದ್ದು. ಅಂದ್ರೆ ಟೆಕ್ನಿಕಲ್ ಆಗಿ ನೋಡೋದು ಬೇರೆ ಅಥವಾ ಬೇರೆ ರೀತಿ ನೋಡೋದು ಬೇರೆ ಅನ್ನುವಂಥದ್ದನ್ನ ಇಲ್ಲಿ ಸುಪ್ರೀಂ ಕೋರ್ಟ್ ತುಂಬಾ ಚೆನ್ನಾಗಿ ಅದನ್ನ ವ್ಯಕ್ತಪಡಿಸ್ತಾ ಇದೆ. ಸೊ ನಾನು ಹೇಳೋದೇನಂದ್ರೆ ಯಾವಾಗ್ಲೂ ಒಂದು ಬದಲಾವಣೆ, ಒಂದು ನಿರೀಕ್ಷಣೆ ಅಥವಾ ಏನೋ ಅಂತದ್ದು ಸುಪ್ರೀಂ ಕೋರ್ಟ್ ಮೇಲೆ ತಾವು ನೋಡಿರ್ಬೋದು. ಹಲವಾರು ಜಡ್ಜ್ಮೆಂಟ್ಸ್ಗಳು ಬಂದಾಗ ದೇಶ ಎಲ್ಲೋ ಒಂದ್ ಕಡೆ ಬದಲಾಗ್ತಿರೋದು ಕೂಡ ಸುಪ್ರೀಂ ಕೋರ್ಟ್ ಇಂದಾನೆ ಅಂತ ಅನ್ಸುತ್ತೆ ನಮಗೆ. ಆ ರೀತಿ ಎಲ್ಲೋ ಒಂದ್ ಕಡೆ ಏನೋ ಒಂದು ಇದು ನ್ಯಾಯ ಯಾವುದು ಅನ್ಯಾಯ ಯಾವುದು ಅನ್ನೋದು ನಮಗ್ ಗೊತ್ತಿಲ್ಲ. ಆದರೆ ಈ ತೀರ್ಪಿನಲ್ಲಿ ಏನ್ ಸ್ಪಷ್ಟನೆಯನ್ನ ಕೊಡ್ತಾರೋ, ಏನ್ ವಿವರಣೆಯನ್ನ ಕೊಡ್ತಾರೋ ಅದನ್ನ ಓದಿದ್ರೆ ಖಂಡಿತವಾಗ್ಲೂ ಒಂದು ವಿಚಾರ ಆಚೆ ಬರುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಈಗ ಇದ್ರ ಜೊತೆಯಲ್ಲಿ ಡೇ ಟು ಡೇ ಹಿಯರಿಂಗ್ ಮಾಡುವಂತ ತೀವ್ರತೆ ಇರೋ ಕೇಸ್ ಏನಲ್ಲ ಅಂತ ಕೂಡ ಸುಪ್ರೀಂ ಕೋರ್ಟ್ ಹೇಳಿದ್ದಾರೆ. ಅಂದ್ರೆ ಸಾಕಷ್ಟು ಕೇಸ್ಗಳಿದೆ, ಇದಕ್ಕೆ ಸ್ಪೆಷಲ್ ಪ್ರಾಮಿನೆನ್ಸ್ ಕೊಡಬೇಕಾದ ಅವಶ್ಯಕತೆ ಇಲ್ಲ ಅನ್ನೋ ರೀತಿಯ ಅಭಿಪ್ರಾಯ ಕೂಡ ಬಂದಿದೆ. ಎಸ್, ಇವಾಗ ಏನಾಗುತ್ತೆ ಅಂದ್ರೆ ಕರ್ನಾಟಕದಲ್ಲಿ ಈ ಪ್ರಕರಣವನ್ನ ಬಹಳಷ್ಟು ನಾವು ಗಮನಿಸಿ ನೋಡ್ತಾ ಇದೀವಿ. ಇವಾಗ ಎಲ್ಲಾ ಮ್ಯಾಟರ್ಸ್ ಗಳನ್ನೂ ಅಷ್ಟೇ, ಅಂದ್ರೆ ದಿನ ದಿನ ಬರುವಂತ ಒಂದು ಮ್ಯಾಟರ್ಸ್ ಗಳೇ ಬೇರೆ, ಇದು ಬೇರೆ. ಬಟ್ ಮೆಮೋಗಳನ್ನ ಫೈಲ್ ಮಾಡಿದಾಗ ಇವಾಗ ಸೀನಿಯರ್ ಕೌನ್ಸಿಲ್ಸ್ಗಳು ಸಿ ವಿ ನಾಗೇಶ್ವರ್ ಇರ್ತಾರೆ, ಫೈಲ್ ಮಾಡಿರ್ತಾರೆ, ಫೈಲ್ ಮಾಡಿದ ತಕ್ಷಣ ಮೆಮೋ ಹಾಕ್ತಾರೆ, ನೆಕ್ಸ್ಟ್ ಡೇ ಅವ್ರು ಕೇಳ್ತಾರೆ, ಅದನ್ನ ಅವ್ರು ಕೊಡ್ತಾ ಇರ್ತಾರೆ. ಅಂತ ಒಂದು ಸ್ಪೀಡ್ ಅಲ್ಲಿ ಅಷ್ಟು ತ್ವರಿತಗತಿಯಲ್ಲಿ ಮಾಡುವಂತದಿಲ್ಲ. ಯಾಕಂದ್ರೆ ಇದು ಕೊಲೆ ಪ್ರಕರಣ, ಇದು ಮತ್ತೆ ಇಂಜುರೀಸ್ ಅಂತ ಕೇಳ್ತಾರೆ, ನೀವು ಕೇಳಬಹುದಂತದ್ದು. ಆತ ಮರಣ ಆಗಿರೋದು ಏನಾಗಿದೆ, ಮರಣ ಆಗಿರೋದು ಯಾವ ತೀವ್ರತೆ, ಕರೆಂಟ್ ಶಾಕ್ ಹೋಗಿದ್ಯಾ ಅಂತ, ಅಂದ್ರೆ ಈಸ್ ಗೆಟಿಂಗ್ ಶಾಕ್, ಅಂದ್ರೆ ಶಾಕ್ ಆಗಿ ಆತ ತೀವ್ರತೆ ಆಗಿದ್ದಾರೆ. ಅಂದ್ರೆ ಟೆಕ್ನಿಕಲ್ ಅನ್ನು ಬಿಟ್ಟು ಬೇರೆ ರೀತಿಯಲ್ಲಿ ಏನಾದ್ರೂ ಕೂಡ ತ್ವರಿತ ರೀತಿಯಲ್ಲಿ ಆಗಿದ್ಯಾ ಅನ್ನೋದನ್ನ ರಿವ್ಯೂ ಮಾಡ್ತಿದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ.